ವಿನಯ್ ಕುಲಕರ್ಣಿ ಜೈಲು ಪಾಲಾದ ಹಿನ್ನೆಲೆಯಲ್ಲಿ ಈಗ ಕುಲಕರ್ಣಿ ಸ್ಥಾನಕ್ಕಾಗಿ ಬೇಡಿಕೆ ಶುರುವಾಗಿದೆ. ವಿನಯ್ ಕುಲಕರ್ಣಿ ಸ್ಥಾನ ಬೇರೆಯವರಿಗೆ ನೀಡಿ ಹೈಕಮಾಂಡ್ಗೆ ಲಿಂಗಾಯತ ಶಾಸಕರ ಡಿಮಾಂಡ್ ಇದೆ. ವಿನಯ್ ಕುಲಕರ್ಣಿ ಸದ್ಯ ಜೈಲು ಪಾಲಾಗಿದ್ದಾರೆ. ಈಗ ಅವರ ಸ್ಥಾನವನ್ನ ಬೇರೆಯವರಿಗೆ ನೀಡಿ ಅಂತ ಡಿಮಾಂಡ್ ಮಾಡಲಾಗ್ತಾ ಇದೆ ಹೈಕಮಾಂಡ್ ಬಳಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ಕುಲಕರ್ಣಿ. ಸಮುದಾಯಕ್ಕೆ ಸಿಕ್ಕ ಅವಕಾಶವನ್ನ ಬೇರೆಯವರಿಗೆ ಕೊಡಿ. ಸುರ್ಜೇವಾಲಾಗೆ ಲಿಂಗಾಯತ ಶಾಸಕರು ಈ ರೀತಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಕುಲಕರ್ಣಿ ಈಗ ಜೈಲಲ್ಲಿದ್ದಾರೆ. ಹೀಗಾಗಿ ಕುಲಕರ್ಣಿ ಸ್ಥಾನ ಬೇರೆಯವರಿಗೆ ನೀಡಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಚರ್ಚೆ ಹಿನ್ನೆಲೆ ಈಗ ಲಿಂಗಾಯತ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ಯೋಗೀಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ವಿನಯ್ ಕುಲಕರ್ಣಿ ಜೈಲಲ್ಲಿದ್ದಾರೆ. ಹೀಗಾಗಿ ವಿನಯ್ ಕುಲಕರ್ಣಿ ಜೈಲಲ್ಲಿರೋದ್ರಿಂದಾಗಿ ಅವರ ಸ್ಥಾನ ಏನಿದೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನದಲ್ಲಿದ್ದಾರಲ್ಲ, ಆ ಸ್ಥಾನವನ್ನ ಬೇರೆಯವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಲಿಂಗಾಯತ ಶಾಸಕರು ಸಹ ಎಚ್ಚೆತ್ತುಕೊಂಡಿದ್ದಾರೆ. ಸುರ್ಜೇವಾಲಾಗೆ ಲಿಂಗಾಯತ ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ. ಖಂಡ್ರೆ ನೇತೃತ್ವದಲ್ಲಿ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕುಲಕರ್ಣಿ ಸ್ಥಾನ ಬೇರೆಯವರಿಗೆ ನೀಡದಂತೆ ಆಗ್ರಹಿಸಿದ್ದಾರೆ ಲಿಂಗಾಯತ ನಾಯಕರು. ಸಮುದಾಯದಲ್ಲಿ ಕುಲಕರ್ಣಿ ಪ್ರಭಾವಿ ನಾಯಕ ಆಗಿದ್ದಾರೆ. ಕಾರ್ಯಾಧ್ಯಕ್ಷ ಸ್ಥಾನ ಬೇರೆಯವರಿಗೆ ನೀಡಿದ್ರೆ ತಪ್ಪಾಗತ್ತೆ. ಬದಲಾವಣೆ ಮಾಡಿದ್ರೆ ಲಿಂಗಾಯತರಿಗೆ ಆ ಸ್ಥಾನವನ್ನ ನೀಡಿ. ಸುರ್ಜೇವಾಲಾ ಮುಂದೆ ಸಮುದಾಯದ ಪರವಾಗಿ ಬ್ಯಾಟಿಂಗ್ ಮಾಡಲಾಗಿದೆ. ಸುರ್ಜೇವಾಲಾ ಅವರಿಗೆ ಈ ರೀತಿಯಾಗಿ ಕೇಳ್ಕೊಂಡಿದ್ದಾರೆ. ಒಂದು ವೇಳೆ ನೀವು ವಿನಯ್ ಕುಲಕರ್ಣಿ ಸ್ಥಾನವನ್ನು ಬೇರೆಯವರಿಗೆ ಕೊಡೋದೇ ಆದ್ರೆ ನಮ್ಮ ಸಮುದಾಯದವರಿಗೆ ಕೊಡಬೇಕು. ಬೇರೆ ಸಮುದಾಯದವರಿಗೆ ನೀವು ಕೊಟ್ಟಿದ್ದೆ ಆದ್ರೆ ಅದು ಬೇರೆ ಸಂದೇಶವನ್ನ ರವಾನೆ ಮಾಡುತ್ತೆ. ಹೀಗಾಗಿ ಲಿಂಗಾಯತ ಸಮುದಾಯದವರಿಗೆ ಈ ಸ್ಥಾನವನ್ನ ಕೊಡಬೇಕು ಅಂತ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ವಿನಯ್ ಕುಲಕರ್ಣಿ ಸ್ಥಾನ ಈಗ ಬೇರೆಯವರಿಗೆ ಕೊಡಬೇಕು ಅಂತ ಚರ್ಚೆ ಆದ ಬೆನ್ನಲ್ಲೇ ಲಿಂಗಾಯತ ನಾಯಕರು ಅಲರ್ಟ್ ಆಗಿದ್ದಾರೆ. ಕೊಡೋದಾದ್ರೆ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಹೇಳ್ತಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ? ಪ್ರಗತಿ, ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಮುಖಂಡ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ವಿನಯ್ ಕುಲಕರ್ಣಿ ಅವರು ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಕೊಡಬೇಕು, ಸಂಘಟನೆ ದೃಷ್ಟಿಯಿಂದ ಉತ್ತಮವಾದ ಬೆಳವಣಿಗೆ ಅನ್ನುವಂಥ ಚರ್ಚೆಗಳು ಈಗ ಪಾರ್ಟಿ ಒಳಗಡೆ ನಡೀತಾ ಇರತಕ್ಕಂಥದ್ದು. ಆದ್ರೆ ಈ ಒಂದು ಚರ್ಚೆಗೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ಲಿಂಗಾಯತ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ವಿನಯ್ ಕುಲಕರ್ಣಿ ಕಾನೂನು ಹೋರಾಟದಲ್ಲಿ ಈಗ ಹಿನ್ನಡೆ ಆಗಿದೆ. ಅವರು ಈಗ ಜೈಲಲ್ಲಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗಿ ಅವು ಒಂದೊಮ್ಮೆನಾದ್ರೂ ಕೂಡ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡುವಂತ ಚರ್ಚೆ ಚಿಂತನೆ ನಡೆದದ್ದೇ ಆದ್ರೆ ನಿಶ್ಚಯವಾಗಿ ಕೂಡ ಅದನ್ನ ನಮ್ಮ ಸಮುದಾಯಕ್ಕೆ ಕೊಡಿ ಅಂತಕ್ಕಂಥ ಒಂದು ಒತ್ತಾಯವನ್ನ ಈಗಾಗಲೇ ಲಿಂಗಾಯತ ಶಾಸಕರು ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಕ್ಕಂಥ ಲಿಂಗಾಯತ ಶಾಸಕರುಗಳು ತಮ್ಮ ಸಮುದಾಯಕ್ಕೆ ಈಗಾಗಲೇ ಕೊಡಲಾಗಿರ್ತಕ್ಕಂಥ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಒಂದೊಮ್ಮೆ ಬದಲಾವಣೆ ಮಾಡೋದೇ ಆದ್ರೆ ನಮ್ಮ ಸಮುದಾಯ ಇರತಕ್ಕಂಥ ನಾಯಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಈಗ ನಡೀತಾ ಇರತಕ್ಕಂಥ ಚರ್ಚೆಗೆ ಬ್ರೇಕ್ ಹಾಕ್ಬೇಕು. ಇಲ್ಲದೆ ಲಿಂಗಾಯತ ಸಮುದಾಯಕ್ಕೆ ಈಗಾಗಲೇ ಕೊಡಲಾಗಿರ್ತಕ್ಕಂಥ ಕಾರ್ಯಾಧ್ಯಕ್ಷ ಸ್ಥಾನವನ್ನ ನಮ್ಮ ಸಮುದಾಯ ಕೊಡಬೇಕು, ಬೇರೆಯವರಿಗೆ ಅವಕಾಶ ಮಾಡಿಕೊಡಬಾರದು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಈ ಸಂಬಂಧಪಟ್ಟಾಗ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪ್ರಭಾವಿ ಮುಖಂಡರವರಿಗೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡುವುದರ ಬಗ್ಗೆ ಚರ್ಚೆಗಳು ಮುಂದುವರೆದಿದೆ. ಅಂತಿಮ ನಿರ್ಧಾರ ಶೀಘ್ರದಲ್ಲೇ ಆಗತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.